ಕೇಸನ್ನು ಬಹಳ ಗಂಭೀರವಾಗಿ ಮತ್ತು ಎಚ್ಚರಿಕೆಯಿಂದ ತನಿಖೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಇವತ್ತಿನ ದಿವಸ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿಗಳು ಈ ಒಂದು ಪ್ರಕರಣಕ್ಕೆ ಯಾವ ರೀತಿಯಾಗಿ ಟರ್ನ್ ಕೊಡಬಹುದು ಅಂತ. ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳು ಯಾವಾಗಲೂ ಸಹ ಸಾಂದರ್ಭಿಕ ಸಾಕ್ಷಿಗಳಾಗ್ತವೆ. ರೇಣುಕಾ ಸ್ವಾಮಿನ ರಕ್ತ ಕಾರಿಸುತ್ತಿದ್ದಾನೆ, ಎದೆ ಮೂಳೆ ಮುರಿದಿದೆ, ಮರ್ಮಾಂಗಕ್ಕೂ ಒದ್ದಿದ್ದಾರೆ. ಎಲ್ಲೋ ಒಂದು ಕಡೆ ಪೊಲೀಸ್ ವ್ಯವಸ್ಥೆ ತನಿಖೆಯನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ವಿಫಲ ಆಗಿರ್ತಕ್ಕಂಥದ್ದಾಗಿ. ರೇಣುಕಾ ಸ್ವಾಮಿಯ ಮರ್ಮಾಂಗಕ್ಕೆ ಒದ್ದಿರೋದು ದರ್ಶನ್ ಅವರೇ ಅಂತ ಹೇಳಿ, ಇವ್ರು ಕುಡಿದಿದ್ರು, ನಶೆಯಲ್ಲಿದ್ದು ಕರ್ಕೊಂಡೋಗಿ ಹೊಡೆದಿದ್ದಾರೆ ಅಂತಕ್ಕಂಥ ವಿಚಾರಗಳೇನೇನು ಬಂದಿದ್ರೆ, ಸೊ ದಟ್ ವಿಲ್ ಬಿ ದಿ ಬೆಸ್ಟ್ ಡಿಫೆನ್ಸ್ ಫಾರ್ ದರ್ಶನ್ ಟು ಬ್ರಿಂಗ್ ಹಿಮ್ ಔಟ್. ದರ್ಶನ್ಗೆ ಎಲ್ಲೋ ಒಂದ್ ಕಡೆ ಜಾಮೀನು ಸಿಗೋದಕ್ಕೆ ಅವ್ರ ಫ್ಯಾನ್ಸೇ ವಿಲನ್ ಆಗ್ತಾ ಇದಾರ. ಈ ಫ್ಯಾನ್ಗಳಿದಾವಲ್ಲ, ಈ ಫ್ಯಾನ್ಗಳು ಎಸಿಗಳು ಇವೆಲ್ಲ ಸ್ವಲ್ಪ ಸಮಾಧಾನವಾಗಿ ಇರ್ಬೇಕಾಗ್ತದೆ. ಜಾಮೀನು ಸಿಗುತ್ತಾ ಸರ್ ದರ್ಶನ್ಗೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ಕಳೆದ ಕೆಲವೊಂದಿಷ್ಟು ತಿಂಗಳುಗಳಿಂದ ರಾಜ್ಯದಲ್ಲಿ ಬಹಳಷ್ಟು ಸದ್ದು ಮಾಡ್ತಾ ಇರುವಂತ ವಿಚಾರ ಯಾವುದಪ್ಪ ಅಂದ್ರೆ ರೇಣುಕಾ ಸ್ವಾಮಿಯ ಕೊಲೆ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಈ ಕೊಲೆ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೆಸರು ಕೇಳಿ ಬಂತು. ಅದಾದ ನಂತರ ಅವರು ಈಗ ಜೈಲಿನಲ್ಲೂ ಕೂಡ ಇದ್ದಾರೆ. ಈ ಪ್ರಕರಣದ ವಿಚಾರಣೆ ಮುಗಿದ ನಂತರ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಪೊಲೀಸರು. ಇದಾದ ನಂತರ ಏನ್ ಕತೆ, ಏನಾಗುತ್ತೆ? ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ, ಸಿಗಲ್ವಾ? ಸಿಕ್ಕರು ಇನ್ನೂ ಎಷ್ಟು ದಿನಗಳ ಕಾಲ ಬೇಕು? ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ಈಗ ಸೀನಿಯರ್ ಅಡ್ವೊಕೇಟ್ ಶಂಕರಪ್ಪನವರಿದ್ದಾರೆ. ಅವರನ್ನ ನಾನು ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಅಂದ್ರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಈ ಒಂದು ಪ್ರಕರಣ. ವಾಟ್ ನೆಕ್ಸ್ಟ್ ಸರ್, ಏನಾಗಬಹುದು? FIR ದಾಖಲಾಗಂತ ಸಂದರ್ಭದಲ್ಲಿ ಪ್ರಥಮ ವರ್ತಮಾನ ವರದಿಯ ರಿಜಿಸ್ಟ್ರೇಷನ್ ಬಗ್ಗೆ, ಅದರ ವ್ಯಾಪ್ತಿ ಬಗ್ಗೆ, ತನಿಖಾಧಿಕಾರಿಗಳು ನಡೆಸುವುದರ ತನಿಖೆ ಬಗ್ಗೆ, ಇವತ್ತು ಇರತಕ್ಕಂಥ ಸಾಕ್ಷ್ಯಾಧಾರಗಳು ಯಾವ ಮಟ್ಟಿಗೆ ಇರ್ಬೋದು ಅನ್ನೋದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದ್ವಿ. ಇವತ್ತು ನನ್ನ ಪ್ರಕಾರ ಚಾರ್ಜ್ ಶೀಟು ನಮ್ಮಲ್ಲಿ ಇಲ್ಲ, ನಮ್ಮೊಟ್ಟಿಗೆ. ಬಟ್ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಅಂತಕ್ಕಂಥ ಪತ್ರಿಕಾ ಹೇಳಿಕೆಯನ್ನು ಸಹ ಪೊಲೀಸರು ಕೊಟ್ಟಿರ್ತಕ್ಕಂಥ ಪತ್ರಿಕಾ ಹೇಳಿಕೆ ಆಧಾರದ ಮೇಲೆ 3991 ಪುಟಗಳ ಚಾರ್ಜ್ ಶೀಟನ್ನು, ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಸುಮಾರು 3 ನೇರ ಸಾಕ್ಷಿಗಳು, ಪ್ರತ್ಯಕ್ಷ ಸಾಕ್ಷಿಗಳನ್ನು, ಹೇಳಿಕೆಗಳನ್ನ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು. ಮತ್ತು ಸುಮಾರು 26ಕ್ಕಿಂತ ಹೆಚ್ಚು 164 ನೇರವಾಗಿ ಕೋರ್ಟ್ಗಳ ಮುಂದೆ ಸಾಕ್ಷಿಗಳನ್ನು ಹೇಳಿಸಿರ್ತಕ್ಕಂಥದ್ದು. 53ಕ್ಕಿಂತ ಹೆಚ್ಚು ಪೊಲೀಸ್ ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಅನೇಕ ಸಾಕ್ಷಿಗಳನ್ನು, ಒಂದು ನೇರ ಪ್ರತ್ಯಕ್ಷ ಸಾಕ್ಷಿಗಳು, ಸಾಂದರ್ಭಿಕ ಸಾಕ್ಷಿಗಳು, ವೈಜ್ಞಾನಿಕ ಸಾಕ್ಷಿಗಳು ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು, ಈ 4 ಅಂಶಗಳ ಮೇಲೆ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸೆಕ್ಷನ್ 173 ಸಬ್ ಕ್ಲಾಸ್ 8 ಅಡಿಯಲ್ಲಿ ಅಂತಿಮ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಇವರೆಲ್ಲ ಹೇಳಿಕೆಗಳನ್ನು ಪಡ್ಕೊಂಡಿರ್ತಾರೆ ಮತ್ತು ಪೂರಕವಾಗಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ಕಲೆಕ್ಟ್ ಮಾಡಿರ್ತಾರೆ. ಜೊತೆಗೆ ಅವರ ಹೇಳಿಕೆಗಳನ್ನು, ಯಾಕಂದರೆ 161 CRPC ಅಡಿಯಲ್ಲಿ ಹೇಳಿಕೆಗಳು ತಗೊಂಡ್ರೆ ಅದು ಪೊಲೀಸವ್ರ ಮುಂದೆ ಕೊಡ್ತಕ್ಕಂಥ ಹೇಳಿಕೆ ಆಗ್ತದೆ. ನಾಳೆ ದಿವಸ ಆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಬದಲಾವಣೆ ಮಾಡ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ನೇರವಾಗಿ ಕೋರ್ಟ್ ಮುಂದೆ ಸೆಕ್ಷನ್ 164 ಅಡಿಯಲ್ಲಿ ಸುಮಾರು 26ಕ್ಕಿಂತ ಹೆಚ್ಚು ಜನಗಳ ಹೇಳಿಕೆಗಳನ್ನು ಕೊಡಿಸಿರ್ತಕ್ಕಂಥದ್ದು ನಾವು ಕಾಣ್ತಿದ್ವಿ. ಈ ವಿಶೇಷವಾಗಿ ಈ ಕೇಸಲ್ಲಿ ನಾನು ಕಂಡಾಗೆ ಇಷ್ಟು ಸಾಕ್ಷಿಗಳನ್ನು 164 ಅಡಿಯಲ್ಲಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥ ಕೇಸು ಇದುವರೆಗೂ ಕರ್ನಾಟಕದಲ್ಲಿಲ್ಲ. ಇದು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿರ್ತಕ್ಕಂಥ ವಿಚಾರ. ಇದು ಮಾರಣಾಂತಿಕ ಹಲ್ಲೆ ಮಾಡಿ ಬಹಳ ಬ್ರೂಟಲ್ ಆಗಿ ಹತ್ಯೆ ಮಾಡಿರ್ತಕ್ಕಂಥ ಕೇಸು ಅಂತೇಳಿ, ಮತ್ತು ಇದು ಒಬ್ಬ ಚಲನಚಿತ್ರ ನಟನ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ವಿಚಾರದಿಂದ ಈ ಕೇಸನ್ನು ಬಹಳ ಗಂಭೀರವಾಗಿ ಮತ್ತು ಎಚ್ಚರಿಕೆಯಿಂದ ತನಿಖೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ಇವತ್ತಿನ ದಿವಸ ಚಾರ್ಜ್ ಶೀಟನ್ನು ಸಲ್ಲಿಸಿದ್ದಾರೆ. ನಾವು ಈ ರೀತಿಯಾಗಿರ್ತಕ್ಕಂಥ ಸೆನ್ಸೇಷನಲ್ ಕೇಸ್ಗಳೇನಿದ್ದಾವೆ,
ನಾವು ಗಮನಿಸಿದ್ವಿ, ಮಾಡಿದ್ವಿ. ಅನೇಕ ಸಿನ್ಸೇಷನ್ ಕೇಸ್ಗಳನ್ನು ಈ ರಾಜ್ಯದಲ್ಲಿ ಕಂಡಂಥ ಬಹುದೊಡ್ಡ ಸಿನ್ಸೇಷನ್ ಕೇಸ್ಗಳನ್ನು ನಾವು ಈ ರಾಜ್ಯದಲ್ಲಿ ಮಾಡಿದ್ವಿ. ದುರದೃಷ್ಟವಶಾತ್ ಯಾವುದೇ ಸಿನ್ಸೇಷನ್ ಕೇಸ್ಗೂ ಸಹ ರಾಜ್ಯದಲ್ಲಿ ಕನ್ವಿಕ್ಷನ್ ಆಗದೆ ಇರತಕ್ಕಂಥದ್ದನ್ನು ಅದನ್ನು ಸಹ ನಾವು ಗಮನಿಸಿದ್ವಿ. ಸಾಮಾನ್ಯವಾಗಿ ಪೊಲೀಸರು ತನಿಖೆ ಅಂತ ಸಂದರ್ಭದಲ್ಲಿ ಇದಕ್ಕೆ ಹೆಚ್ಚು ಒತ್ತನ್ನು, ಪ್ರಯಾರಿಟಿಯನ್ನು ಕೊಟ್ಟು ನಾರ್ಮಲ್ಲಾಗಿ ತನಿಖೆಯನ್ನು ಮಾಡಿದ್ರೆ ಯಾವುದೂ ತೊಂದರೆ ಆಗೋದಿಲ್ಲ. ಹೆಚ್ಚು ಪ್ರಚಾರ ಪಡ್ಕೊಂಡಂಥ ಕೇಸ್ಗಳಲ್ಲಿ, ಹೆಚ್ಚು ಕುತೂಹಲವನ್ನು ಪಡ್ಕೊಂಡಿರ್ತಕ್ಕಂಥ ಕೇಸ್ಗಳಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ವ್ಯವಸ್ಥೆ ತನಿಖೆಯನ್ನು ಇನ್ವೆಸ್ಟಿಗೇಷನಲ್ಲಿ ವಿಫಲ ಆಗಿರ್ತಕ್ಕಂಥದ್ದಾಗಲಿ ಅಥವಾ ಎಕ್ಸಾಗ್ರೇಷನ್, ಓವರ್ ಕಾನ್ಫಿಡೆನ್ಸು ಅಥವಾ ಎಕ್ಸಾಗ್ರೇಷನ್ ತೋರಿಸಿರ್ತಕ್ಕಂಥದ್ದು ಅಥವಾ ಮತ್ತಿನ್ನೇನೋ ಮಾಡಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಈ ಕೇಸಲ್ಲಿ ಏನಾಗಿದೆಯೋ ಏನಿಲ್ಲೋ ಅಂತಕ್ಕಂಥದ್ದು ಇನ್ನೂ ಗೊತ್ತಿಲ್ಲ. ಬಟ್ ಸುಮಾರು 200ಕ್ಕಿಂತ ಹೆಚ್ಚು ಸಾಕ್ಷಿಗಳನ್ನು ಈ ಕೇಸಲ್ಲಿ ಸಾಕ್ಷಿಗಳನ್ನಾಗಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಪತ್ರಿಕಾ ಹೇಳಿಕೆಗಳ ಮುಖಾಂತರ ಮತ್ತು ಪತ್ರಿಕೆ ಹೇಳಿಕೆ ಬಿಡುಗಡೆ ಮಾಡಿರೋ ಮುಖಾಂತರ ನಾವು ಗಮನಿಸ್ತೀವಿ. ಎಸ್ ಸರ್, ಈ ಚಾರ್ಜ್ ಶೀಟ್ನಲ್ಲಿ ಹೇಳ್ತಾ ಇರೋದು ಪೊಲೀಸ್ನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, 3 ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ನಮ್ಮ ಮುಂದೆ ಅಂತ ಹೇಳಿ. ಪ್ರತ್ಯಕ್ಷ ಸಾಕ್ಷಿಗಳು ಈ ಒಂದು ಪ್ರಕರಣಕ್ಕೆ ಯಾವ ರೀತಿಯಾಗಿ ಟರ್ನ್ ಕೊಡಬಹುದು ಅಂತ ನೋಡಿ. FIR ಇಸ್ ನಾಟ್ ಅನ್ ಎನ್ಸೈಕ್ಲೋಪೀಡಿಯಾ. FIR ಅಲ್ಲಿ ಎಲ್ಲ ಬರಬೇಕು ಅಂತಕ್ಕಂಥ ವಿಚಾರಗಳೇನಿಲ್ಲ. ತಾಂತ್ರಿಕವಾಗಿ ದಾಖಲಾತಿಗಳು ಮತ್ತು ವೈಜ್ಞಾನಿಕ ಸಾಕ್ಷಿಗಳಿದಾವಲ್ಲ, ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷಿಗಳು ಯಾವಾಗಲೂ ಸಹ ಸಾಂದರ್ಭಿಕ ಸಾಕ್ಷಿಗಳಾಗ್ತವೆ, ನೇರ ಸಾಕ್ಷಿಗಳಾಗೋದು ಸಾಧ್ಯತೆ ಇಲ್ಲ. ನೇರ ಸಾಕ್ಷಿಗಳಿರ್ತಕ್ಕಂಥ ಕೇಸ್ಗಳಲ್ಲಿ ಬಹಳ ಗಂಭೀರವಾಗಿ ತನಿಖೆಯನ್ನು ನಡೆಸಬೇಕಾಗುತ್ತದೆ ಮತ್ತು ತನಿಖೆ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಸಾಂದರ್ಭಿಕ ಸಾಕ್ಷಿಗಳು ಮತ್ತು ವೈಜ್ಞಾನಿಕ ಮತ್ತು ತಾಂತ್ರಿಕ ಸಾಕ್ಷಿಗಳು ಸ್ವಲ್ಪ ಕೋಆಪರೇಟಿವ್ ಆಗಿ ಅವರ ತನಿಖೆಯನ್ನು ನಡೆಸಲಿಕ್ಕೆ ಅನುಕೂಲ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಈ ತನಿಖೆ ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಾವು ಹಿಂದೆ ಹೇಳಿದ್ವಿ, ಒಂದು ಪೊಲೀಸರು ಸಹ ಆವಾಗ ನಿಮ್ಮ ಪತ್ರಿಕೆಗಳಲ್ಲಿ ಮತ್ತು ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನಾವು ನಾಡ್ತಾ ಇದ್ವಿ, ಇದಕ್ಕೆ ನೇರವಾಗಿರ್ತಕ್ಕಂಥ ಸಾಕ್ಷಿಗಳು ಯಾರೂ ಇರಲಿಲ್ಲ ಅಂತಕ್ಕಂಥದ್ದನ್ನು, ಮತ್ತು ಇದೆಲ್ಲ ತಾಂತ್ರಿಕ ಮತ್ತು ಸಾಂದರ್ಭಿಕ ಸಾಕ್ಷಿಗಳ ಮೇಲೆ ಆಧಾರಪಟ್ಟಿರ್ತಕ್ಕಂಥ ಕೇಸು ಅಂತ ವಿಚಾರವನ್ನು ಸಹ ನಾವು ಮಾತಾಡಿದ್ವಿ. ಬಟ್ ಇಲ್ಲಿ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ 3 ನೇರ ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಗಮನಕ್ಕೆ ತಂದಿದೆ. ಆ ಪ್ರತ್ಯಕ್ಷ ಸಾಕ್ಷಿಗಳು ಏನೇನು ಹೇಳಿದ್ದಾರೆ, ಆ ಪ್ರತ್ಯಕ್ಷ ಸಾಕ್ಷಿಗಳು ನಾಳೆ ದಿವಸ ಕೋರ್ಟ್ ಮುಂದೆ ಅವರು ಸಹಜವಾಗಿ ಸಹಕಾರ ಅಥವಾ ಪೊಲೀಸವರ ಮಾತು ಅದೇ ರೀತಿಯಲ್ಲಿ ಹೇಳ್ತಾರೆ, ಅಥವಾ ಅವರು ಪ್ರತ್ಯಕ್ಷ ಸಾಕ್ಷಿಗಳನ್ನು ಕರ್ಕೊಂಡೋಗಿ 164 ಕೋರ್ಟ್ ಮುಂದೆ ಎವಿಡೆನ್ಸನ್ನು ಅಥವಾ ಸಾಕ್ಷಿಗಳನ್ನ ಹೇಳಿಸಿದಾರ. ಸೊ ಅದು ಒತ್ತಾಯಪೂರ್ವಕದಲ್ಲಿ ಹೇಳಿಸಿದಾರ ಅಥವಾ ನೇರವಾಗಿ ನಿಜವಾಗ್ಲೂ ನಡೆದಿರ್ತಕ್ಕಂಥ ಸಾಕ್ಷಿಗಳ ಅಂತಕ್ಕಂಥ ಸಹ ಇಟ್ ಈಸ್ ರಿಕ್ವೈರ್ಡ್ ಟು ಬಿ ಟೆಸ್ಟೆಡ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಸೊ ಹಾಗಾಗಿ ನಾನು ಕಂಡಿರ್ತಕ್ಕಂಥ ನನ್ನ ಅನುಭವದಲ್ಲಿ ನೋಡಿ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ, FIR ಆದ ತಕ್ಷಣ ಚಾರ್ಜ್ ಶೀಟ್ ಫೈಲ್ ಆಗೋವರೆಗೂ ಇವ್ರಿಗೂ ಜಾಮೀನನ್ನು ಕೊಡೋದಿಲ್ಲ ಅಂತಕ್ಕಂಥ ಭಾಳ ಸ್ಪಷ್ಟವಾದ ಮಾತುಗಳೆಲ್ಲ ಹೇಳಿದ್ದೆ. ಅದೇ ನಿಟ್ಟಿನಲ್ಲಿ ಸಹ ಅವರು ಪ್ರಯತ್ನವೂ ಮಾಡಿಲ್ಲ, ಜಾಮೀನಿಗೆ ಅರ್ಜಿ ಹಾಕುವಂಥ ಪ್ರಯತ್ನವೂ ಮಾಡಲಿಲ್ಲ. ಬಟ್ ಜಾಮೀನಿಗೆ ಅರ್ಜಿ ಹಾಕಿದ್ರೆ, ಒಂದು ವೇಳೆ ಜಾಮೀನಿಗೆ ಏನಾದರೂ ಅರ್ಜಿ ಹಾಕಿದ್ರೆ ಕೋರ್ಟ್ ಅವರು ಮೈಂಡ್ ಸೆಟ್ ಹೆಂಗಿರ್ತದ ಅಂತ ಗೊತ್ತಿಲ್ಲ. ಒಂದೆಲ್ಲ ಪೂರಕವಾಗಿರ್ತಕ್ಕ ಅಂಶಗಳನ್ನು ಆವತ್ತಿನ ದಿವಸದಲ್ಲಿ ಚಾರ್ಜ್ ಶೀಟ್ ಆಗೋದಕ್ಕಿಂತ ಮುಂಚಿತವಾಗಿ ಡಿಫೆನ್ಸ್ಗೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಎಸ್ಟಾಬ್ಲಿಷ್ ಮಾಡಿದರೆ ಚಾರ್ಜ್ ಶೀಟ್ ಜಾಮೀನು ಕೊಡುವಂಥ ಸಾಧ್ಯತೆಗಳು ನಾವು ತಲೆ ಹಾಕಂಗಿರಲಿಲ್ಲ. ನಾನು ಯಾಕೆ ಜಾಮೀನು ಚಾರ್ಜ್ ಶೀಟ್ ಆಗೋರು ಕೊಡಲ್ಲ ಅಂತ ಹೇಳಿದ್ರೆ, ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳನ್ನು ಇವರು ಯಾರನ್ನೂ ಸಹ ಕೊಡುವಂಥ ಪ್ರಯತ್ನಗಳು ಮಾಡಲಿಲ್ಲ, ಅಥವಾ ಇನ್ವೆಸ್ಟಿಗೇಷನು ಬೇರೆ ರೀತಿ ಪಡ್ಕೊಳ್ತಾ ಇದೆ, ಬೇರೆ ರೂಪ ಪಡ್ಕೊತಾ ಇದೆ, ಅಥವಾ ಎಕ್ಸಾಗ್ರೇಷನ್ ಮಾಡಿಸ್ತಾ ಇದ್ದಾರೆ, ಅಥವಾ ಇಲ್ಲದೇ ಇರ್ತಕ್ಕಂಥ ಸಾಕ್ಷಿಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇದ್ದಾರೆ ಪೊಲೀಸರು ಅನ್ನುವಂಥ ವಾದವನ್ನು ಮಂಡಿಸಿದ್ದೆ. ಆದರೆ ಖಂಡಿತವಾಗ್ಲೂ ಅನೇಕ ಸಂದರ್ಭದಲ್ಲಿ ಸಹ ನಾವು ಜಾಮೀನನ್ನು ಪಡ್ಕೊಂಡಿರ್ತಕ್ಕಂಥದ್ದು ಬರ್ಕೊಂಡಿದ್ವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.